ಸರ್, ಸುರತ್ಕಲ್ ನಲ್ಲಿ ಬಾಂಗ್ಲಾ ಪ್ರಜೆಗಳು ಪತ್ತೆ ಆದ್ಮೇಲೆ ಈಗ ಮಂಗಳೂರಿನಲ್ಲಿ ಕೂಡ ಕಟ್ಟಡ ಕಾರ್ಮಿಕರ ಮೇಲೆ ಒಂದು ಪರಿಶೀಲನೆ ನಡೀತಾ ಇದೆ. ನಿಮ್ಮ ಒಂದು ಏರಿಯಾದಲ್ಲಿ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಕ್ರಮನ ಕೈಗೊಂಡಿದ್ದೀರಾ? ನೋಡಿ, ಇವತ್ತು ಬೆಳಿಗ್ಗೆ 9 ಗಂಟೆಗೆ ಒಂದು ಇಶ್ಯೂ ಆಯ್ತು. ನಮ್ಮ ಕೋಡಿಕಲ್ ನಲ್ಲಿ ಇವತ್ತು 8 ಜನ ಬಾಂಗ್ಲಾ ಪ್ರಜೆಗಳನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಕಡೆಯಿಂದ ಕೂಡ. ಈ ಕೋಡಿಕಲ್ ಭಾಗದಲ್ಲಿ ಗೊತ್ತಿರ್ಬೋದು ಮಾಹಿತಿ. ಹೇಳಿ ಸರ್. ನಿನ್ನೆ ಗುಂಟಿಗಾನದ ಹತ್ತಿರ ಕೂಡ 3 ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಕಟ್ಟಡ ಕಾರ್ಮಿಕರೇ ಆಗಿದ್ದರು. ಅದಕ್ಕಿಂತ ಮುಂಚೆ ಮುಕ್ಕದಲ್ಲಿ ಕೂಡ ಇದೇ ಕಟ್ಟಡ ಕಾರ್ಮಿಕರನ್ನು 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಪೊಲೀಸ್ನವರು ನನ್ಗೆ ಕೂಡ ನಿನ್ನೆ ಉರ್ವ ಸ್ಟೇಷನ್ ಇಂದ ಮಾಹಿತಿ ಬಂತು, ಕಾಲ್ ಬಂತು ಸ್ಟೇಷನ್ ಇಂದ. ನಿಮ್ಮ ಕಡೆ ಏನಾದ್ರೂ ನಿಮ್ಗೆ ಡೌಟ್ ಇದ್ದಲ್ಲಿ, ಏನಾದ್ರೂ ಯಾರಾದ್ರೂ ಹೊರಗಿನ ಅಂದ್ರೆ ಬಾಂಗ್ಲಾ ಕಡೆಯಿಂದ ಯಾರಾದ್ರೂ ನಾರ್ತ್ ಇಂಡಿಯಾದವರು ಯಾರಾದ್ರೂ ಇದ್ರೆ ನಿಮ್ಗೆ ಡೌಟ್ ಇದ್ದಲ್ಲಿ ನಮ್ಗೆ ಮಾಹಿತಿ ಕೊಡ್ಬೇಕು. ಯಾಕೆಂದ್ರೆ ಕಮಿಷನರ್ ಆರ್ಡರ್ ಮಾಡಿದ್ದಾರೆ, ಫುಲ್ ಕ್ರಾಸ್ ಚೆಕ್ ಮಾಡ್ತಾ ಇದ್ದೇವೆ ನಾವು ಕಂಟಿನ್ಯೂಸ್ ಆಗಿ. ಇಂಥವರು ಸಿಕ್ಕುವುದರಿಂದ ಸ್ವಲ್ಪ ನೋಡಿ ಅಂತ ಹೇಳಿದ್ರು ನನಗೆ. ಸೊ ನಾವು ಕೂಡ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಆಕ್ಟಿವ್ ಆಗಿದ್ವಿ. ಬಟ್ ಇವತ್ತು ಬೆಳಿಗ್ಗೆ ನನ್ಗೆ ಪುನಃ ನಾನು ಆ ಕಡೆ ಇರುವಾಗ, ಕೋಡಿಕಲ್ ಭಾಗದಲ್ಲಿ ಇರುವಾಗ ಪುನಃ ನಮ್ಗೆ ಪೊಲೀಸ್ ಕಾಲ್ ಮಾಡ್ತಾರೆ, ಇಲ್ಲಿ ಒಂದು 8 ಜನ ಬಾಂಗ್ಲಾ ಪ್ರಜೆಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಅಲ್ಲಿ ಮೇನ್ ರೋಡ್ ಅಲ್ಲಿ ಇದ್ದ ಕಾರಣ ಹೋದೆ ನಾನು ಜಾಗಕ್ಕೆ. ನೋಡಿದಾಗ ಆ ಜಾಗದಲ್ಲಿ ಸುಮಾರು ಒಂದು 1.5 ತಿಂಗಳಿಂದ 9 ಜನ ಅಲ್ಲಿ ಸೇರಿದ್ರು ಕೆಲಸಕ್ಕೆ. 9 ಜನ ಎಲ್ಲ ಅಲ್ಲಿದು ಕೋಲ್ಕತ್ತಾ, ಇದು ನಮ್ಮ ವೆಸ್ಟ್ ಬೆಂಗಾಲ್ ಇದು ಆಧಾರ್ ಕಾರ್ಡ್ ಕಾಪಿಯನ್ನು ಕೊಟ್ಟು, ಆಧಾರ್ ನಿಮ್ಮ ಐಡೆಂಟಿಟಿ ಪ್ರೂಫ್ ಅನ್ನು ಕೊಟ್ಟು ಅಲ್ಲಿ ಸೇರಿರುವಂತ. ಅದರಲ್ಲಿ ಒಬ್ಬ ಎಸ್ಕೇಪ್ ಮಾಡಿ ಓಡಿದವರು ಹಿಡಿಯುವಾಗ. ಎಷ್ಟು ಜನ ಐಡಿ ಕೂಡ ಹಿಡಿದಿದ್ದಾರೆ ಇವರು. ನಾವು ಐಡಿಯನ್ನು ನೋಡಿದ್ವಿ. ನೋಡಿದಾಗ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆ. ಎಲ್ಲ ನಮ್ಮ ವೆಸ್ಟ್ ಬೆಂಗಾಲ್ ಅಡ್ರೆಸ್ ಅಲ್ಲಿ ಆಧಾರ್ ಕಾರ್ಡ್ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಮಾಡಿ ಇಲ್ಲಿ ಕೆಲಸಕ್ಕೆ ಸೇರಿದೆ. ಇಲ್ಲಿ ಪಾಪ ಗುತ್ತಿಗೆದಾರ ನನಗೆ ಗೊತ್ತಿರುವುದಿಲ್ಲ ಅದು. ಯಾಕಂದ್ರೆ ನಿಮ್ಗೆ ಗೊತ್ತು, ಈಗ ಮೊನ್ನೆ ವೆಸ್ಟ್ ಬೆಂಗಾಲ್ ಇಲೆಕ್ಷನ್ ಆದಾಗ SIR ಅಂತ ಹೇಳಿ ಎಲ್ಲ ರಿಟರ್ನ್ ಹೋಗಿದ್ದಾರೆ. ಎಲ್ಲ ಹಿಂದಿಯವರೆಲ್ಲ ಯಾರು ಇಲ್ಲಿ ಕೆಲಸ ಮಾಡ್ತಿದ್ರು, ನಾವೆಲ್ಲರೂ ಹೆಚ್ಚಾಗಿ ಇಲ್ಲಿನ ಸೌತ್ ಕೇಂದ್ರದಲ್ಲಿ ನೋಡಿದ್ರೆ ಹೆಚ್ಚಾಗಿ ಹಿಂದಿಯವರೇ ಕೆಲಸ ಮಾಡೋದು. ಈಗ ಮಾಡುವಂತವ್ರು ಅವರೇ. ಅವರೆಲ್ಲ ಈಗ ಕೆಲಸ SIR ಇಂದಾಗಿ ನಮ್ಮ ವೋಟ್ ಮಿಸ್ ಆಗತ್ತೆ ಆಗಿ ಈಗೆಲ್ಲ ಹೆದರಿಯಿಂದ ಹೋಗಿದ್ದಾರೆ. ಹೋಗಿ ಈಗೇನಾಗಿದೆ, ಈಗ ರಿಟರ್ನ್ ಬರುವಂತ ಯಾರು ಬರ್ತಾ ಇದ್ದಾರೆ ಅವರನ್ನು ಪಾಪ ಈ ಕಾಂಟ್ರಾಕ್ಟರ್ಸ್ ಗುತ್ತಿಗೆದಾರನವರು ಹೆಚ್ಚು ಎಂಕ್ವೈರಿ ಮಾಡ್ತಾ ಇಲ್ಲ. ಯಾಕಂದ್ರೆ ಬಂದವರು ಸರಿ ನಮ್ಮ ಕೆಲ್ಸಕ್ಕೆ ಬಂದಿದಾರಲ್ಲ ಅಂತ ಹೇಳಿ ಐಡಿ ತೋರಿಸಿದಾಗ ನೋಡಿ ಅವರ ಕೆಲ್ಸಕ್ಕೆ ಇಡುವಂತದ್ದು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅವರಿಗೆ ಅದನ್ನು ಪರಿಶೀಲನೆ ಮಾಡುವಂತದ್ದು ವ್ಯವಸ್ಥೆ ಇರಲ್ಲ. ಆಧಾರ್ ಕಾರ್ಡ್ ಅನ್ನು ನೀವೊಂದು ಆಧಾರ್ ಈಗ ಏನು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನು ತನ್ನ ಕಾರ್ಡ್ ಆಗಿ ಮಾಡುವಂತ ವ್ಯವಸ್ಥೆ. ಅದನ್ನು ನೋಡಿದಾಗ ನಾವು ಕೂಡ ಇವರು ಆಧಾರ್ ಕಾರ್ಡ್ ಇದ್ದವರು ಐಡಿ ಇವರ ಹತ್ರ ಇವರನ್ನು ಇಡ್ಬಹುದಂತ ಕೆಲಸಕ್ಕೆ ಇಟ್ಕೊಳ್ತಾರೆ. ಇದು ಕೂಡ ಹಾಗೆ ಆಗಿರುವಂತದ್ದು. ಈಗಾಗ್ಲೇ ನಾನು ಇವತ್ತು ಕೂಡ ತುಂಬಾ ಪ್ರೆಸ್ನವರೆಲ್ಲ ಮಾತಾಡಿದಾಗ ಇವತ್ತಿನ ವಿಚಾರದಲ್ಲಿ ಅದನ್ನೇ ಆ ಮಾಹಿತಿಯನ್ನೇ ಕೊಡುವಂತದ್ದು. ನಾನು ಕಮಿಷನರ್ ಅವರಿಗೆ ಇರ್ಬೋದು, ಕಮಿಷನರ್ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸ್ ಕಮಿಷನರ್. ಆದ್ರೆ ಕರ್ನಾಟಕ ಸರ್ಕಾರ ಇರಬಹುದು, ನಮ್ಮ ಜಿಲ್ಲಾಡಳಿತ ಇರ್ಬೋದು, ಮೊದಲಿಗೆ ಯಾರ್ಯಾರು ಇಲ್ಲಿ ಕಟ್ಟಡ ಕಾರ್ಮಿಕರಾಗಿ ನಾರ್ತ್ ಇಂಡಿಯಾದವರು ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಮಾಹಿತಿ ತಗೊಳ್ಳುವಂತ ಕೆಲಸ, ಅದು ಯಾವ ರೀತಿ ಒಂದು ವೆಲ್ ಪ್ಲಾನ್ಡ್ ಆರ್ಗನೈಸ್ಡ್ ಇರ್ಬೇಕು ಸಿಸ್ಟಮ್. ಒಂದ ಕಾಂಟ್ರಾಕ್ಟರ್ಸ್ ನವರು ಅಥವಾ ಏನು ಲೇಬರ್ ಕಾಂಟ್ರಾಕ್ಟ್ ತಗೊಳ್ತಾರೆ ಅವರ ಹತ್ರ ಆಧಾರ್ ವೆರಿಫಿಕೇಶನ್ ಮಾಡುವಂತ ಪಕ್ಕ ಅವರಿಗೆ ಏನಾದ್ರೂ ಒಂದು ಅಪ್ಲಿಕೇಶನ್ಸ್ ಕೊಟ್ಟು ಅದನ್ನು ಕ್ರಾಸ್ ಚೆಕ್ ಮಾಡಿ ಅದರ ನಂತರ ಅವರನ್ನು ಇಲ್ಲಿ ಕೆಲಸಕ್ಕೆ ಕೊಡುವಂತ ವ್ಯವಸ್ಥೆ ಮಾಡಿಸ್ಬೇಕು. ಇವತ್ತು ಇಲ್ಲಿ ಕೂಡ ಯಾರನ್ನು ಇಟ್ಟಿದ್ದಾರೆ ನೋಡಿ, ನಾನು ಆ ಓನರ್ ಹತ್ರ ಪಾಪ ಮಾತಾಡಿದೆ. ಅವರಿಗೆ ಯಾರು ಕಾಂಟ್ರಾಕ್ಟರ್ ಅದರ ಓನರ್ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಅವರಿಗೆ ಒಬ್ಬ ಲೇಬರ್ ಕಾಂಟ್ರಾಕ್ಟ್ ಮಾಡುವಂತ ವ್ಯಕ್ತಿ ತುಂಬಾ ವರ್ಷದಿಂದ 7-8 ವರ್ಷದಿಂದ ಮಾಡ್ತಾ ಇದ್ದಾರೆ ಸಪ್ಲೈ. ಇಂಥದ್ದೇನು ಆಗಿರ್ಲಿಲ್ಲ ಅಂತದ್ದು ಅವ ಕೊಟ್ಟಿರುವಂತದ್ದು. ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಅವರನ್ನೆಲ್ಲ ಪರಿಶೀಲನೆ ಮಾಡಿರ್ಲಿಲ್ಲ. ಮಾಡಿರ್ಲಿಲ್ಲ. ಈಗ ಪರಿಶೀಲನೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ಬೊಬ್ರೆ ಸಿಗ್ತಾ ಇರುವಾಗ ಈಗ ಪೊಲೀಸ್ ವೆರಿಫಿಕೇಶನ್ ಇಂದಾಗಿ ಇವತ್ತು ಇವರನ್ನು ಇಟ್ಕೊಂಡಿದ್ದಾರೆ. ಯಾರು ಈಗಿನವರನ್ನು ಇಟ್ಕೊಂಡಿದ್ದಾರೆ ಪೊಲೀಸ್ ವೆರಿಫಿಕೇಶನ್ ಆದ ನಂತರ. ಈಗ ಇಂಥದ್ದು ನೀವು ಮಂಗಳೂರಲ್ಲಿ ಎಲ್ಲಾ ಕಾಂಟ್ರಾಕ್ಟರ್ಸ್ ಕಡೆಯಲ್ಲಿ ನೀವು ಮಾಡಿದ್ರೆ 100% ನಮ್ಗೆ 100 ಜನ ಸಿಗ್ತಾರೆ ಇಲ್ಲ. ಯಾಕಂದ್ರೆ ಇವತ್ತು ನಾನು ಆ 8 ಏನು ಇವರದ್ದು ಆಧಾರ್ ಕಾರ್ಡ್ ಇದೆ ಅದೆಲ್ಲವನ್ನು ನಾನು ತಗೊಂಡಿದ್ದೇನೆ. ಯಾಕೆ ನಾನು ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದ ಕಾರಣ ಎಲ್ಲದ್ರ ಫೋಟೋ ತೆಗೆದಿದ್ದೇನೆ. ನಾನು ಅಲ್ಲಿ ಇದ್ದ ಕಾರಣ ಯಾರ ಹತ್ರ ಕಾಂಟ್ರಾಕ್ಟರ್ ತಗೊಂಡೆ ನಾನು. ಅದನ್ನ ಎಲ್ಲವನ್ನ ಹಾಕುವಾಗ ಅಪ್ಲಿಕೇಶನ್ಗೆ ಅದಕ್ಕೆ ಮಾಹಿತಿ ಸಿಗುವಂತ ಅಪ್ಲಿಕೇಶನ್ ಆಗಿ ಎಲ್ಲ ಫೇಕ್ ಅಂತ ಬರ್ತಾ ಉಂಟು. ಎಲ್ಲ ಫೇಕೆ. ಇದು ಒಂದು ನಾನು ಕಮಿಷನರ್ ಅಥವಾ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡೋದು, ಆಗ್ರಹವನ್ನು ಮಾಡೋದು, ಇವರು ಏನ್ ಮಾಡ್ಬೇಕು, ಇವರನ್ನು ಹಿಡಿದ್ರೆ ಸಾಕಾಗಲ್ಲ. ಇಂತ ಆಧಾರ್ ಏನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನೋಡಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ಬೋದು, ಎಲ್ಲಿ ಮಾಡ್ತಾ ಇದ್ದಾರೆ ಅಂತವರನ್ನು ಹಿಡಿಬೇಕು. ಫಸ್ಟ್ ಅವರೇ ಶಿಕ್ಷೆ ಆಗ್ಬೇಕು, ಮೊದಲು ಅವರನ್ನು ಹಿಡಿಬೇಕು. ಶಿಕ್ಷೆದೆಲ್ಲ ಸೆಕೆಂಡರಿ. ಹಿಡಿಲಿಲ್ಲದ್ರೆ ಇಂಥದ್ದು ತುಂಬಾ ಆಗ್ತಾ ಉಂಟು. ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ನೀವು ಇವತ್ತು ಎಷ್ಟು ಕನ್ಸ್ಟ್ರಕ್ಷನ್ ಕೆಲಸ ಆಗ್ತದೆ, ಬೆಂಗಳೂರಲ್ಲಿ ಕೂಡ ಆಗ್ತದೆ. ಇವತ್ತು ನಿನ್ನೆ ಬೆಂಗಳೂರಲ್ಲಿ ಕೂಡ ಇಡ್ತಿದ್ದಾರೆ. ಈಗ ನೋಡಿ, ಇದನ್ನು ನೀವು ಕರೆಕ್ಟ್ ಆಗಿ ಮಾಹಿತಿ ತಗೊಳಕ್ಕೆ ಹೋದ್ರೆ ಇಲ್ಲಿ ಯಾರು ಕೂಡ ಕೆಲಸ ಮಾಡಕ್ಕೆ ಸಿಗಲ್ಲ ಈ ಕಾಂಟ್ರಾಕ್ಟರ್ಸ್ ನವರಿಗೆ, ಅಂತವರೇ ತುಂಬಿ ಬಿಟ್ಟಿದ್ದಾರೆ ಇಲ್ಲಿ ಈಗ. ನಿಜವಾಗಿ ಹೇಳ್ತೇನೆ, ಇದು ತುಂಬಾ ಸೀರಿಯಸ್ ಮ್ಯಾಟರ್ ಇದು. ಇದನ್ನು ನಾವು ಏನು ಈಸಿಯಾಗಿ ತಗೊಳ್ಳುವಾಗಿಲ್ಲ. ಇವತ್ತು ನನಗೆ ಅಂತೂ ಆಶ್ಚರ್ಯ ಆಯ್ತು, 8 ಜನ, ಒಂದು ಕಟ್ಟಡ ಕಾರ್ಮಿಕರಲ್ಲಿ 8 ಜನ ಬಾಂಗ್ಲಾದೇಶಿಯವರು, ಅದು ಕೂಡ ಇಂಡಿಯಾದ ಪ್ರಜೆ ಅಂತ ಹೇಳಿ ಹೇಗೆ ಡಾಕ್ಯುಮೆಂಟ್ ಮಾಡಿ ಇಲ್ಲಿ ಕೆಲಸ ಮಾಡಿ ಅವ್ರು ಹೊಟ್ಟೆ ತುಂಬಿಸ್ಲಿಕ್ಕೆ ಫೇಕ್ ಡಾಕ್ಯುಮೆಂಟ್ ಮಾಡಿ ಬಂದವ್ರಿಗಂತೂ ಖಂಡಿತ ಅಲ್ಲ ಅಂತ ಹೇಳಿ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕೆಂದ್ರೆ ಹೊಟ್ಟೆ ತುಂಬಲಿಕ್ಕೆ ಅವ್ರು ಏನು ಫೇಕ್ ಐಡಿ ಮಾಡ್ಬೇಕು ಅವರಿಗೆ? ಫೇಕ್ ಐಡಿ ಮಾಡಿದ್ರೆ ಇಂಡಿಯಾದಲ್ಲಿ ಒಳಗೆ ಬರ್ಲಿಕ್ಕೆ, ಒಳಗೆ ಬಂದಿದ್ದಾರೆ, ಇಲ್ಲಿ ಉಳ್ಕೊಳ್ಲಿಕ್ಕೆ ಆಗುದಿಲ್ಲಲ್ಲ. ಖಂಡಿತ ಆಗಲ್ಲ. ಆದ್ರೆ ಇದು ಏನೋ ಒಂದು ಷಡ್ಯಂತ್ರ ಆಗ್ತಾ ಇದೆ ಇದರಲ್ಲಿ. ನಾವು ಇದನ್ನು ಈಸಿ ತಗೊಳ್ಳೋಕೆ ಆಗಲ್ಲ. ನೋಡಿ, 8 ಜನರಲ್ಲಿ 8 ಜನ ಕೂಡ ನಾನು ಅವ್ರು ಕಳ್ಳರಂತ ಹೇಳಲ್ಲ. ಅದ್ರಲ್ಲಿ ಯಾಕೆ ಆಗ್ಬಾರ್ದು? ಇಂತ ಫೇಕ್ ಐಡಿ ಮಾಡಿದ್ರೆ ಏನು ಕೂಡ ಮಾಡ್ಬೋದು. ನಾಳೆ ಒಂದು ಮನೆಗೆ ಕೆಲಸಕ್ಕೆ ಸೇರಿಯವರು ಯಾರನ್ನಾದ್ರೂ ಕೊಂದು ಅವರನ್ನು, ಅವರ ಬಂಗಾರ ಅಥವಾ ಇದೆಲ್ಲ ತಗೊಂಡು ಹೋಗುವಾಗ ಎಲ್ಲಿ ಅಂತ ಏನಂತ ಹುಡುಕ್ತೀರಾ? ಅವರನ್ನು ಹೇಗೆ ಹುಡುಕ್ತೀರಾ? ಫೇಕ್ ಐಡಿ ಇಂಥದ್ದೆಲ್ಲ ಬಂದ್ರೆ ಈ ಕಡೆ ಭಾರಿ ಕಷ್ಟ ಇದೆಲ್ಲ. ಇದು ಇಟ್ಸ್ ಅ ನ್ಯಾಷನಲ್ ಥ್ರೆಟ್ ಅಂತಾನೆ ಹೇಳ್ತೇನೆ ಈ ಸಂದರ್ಭದಲ್ಲಿ. ನಾನು ಅವರನ್ನು ಟೆರರಿಸ್ಟ್ ಅಂತಲ್ಲ, ಬಟ್ ಇಟ್ಸ್ ಅ ನ್ಯಾಷನಲ್ ಇದೆ ಥ್ರೆಟ್ ಇದು ನಮ್ಗೆ ಯಾವಾಗ್ಲೂ. ಆಂತರಿಕ ಭದ್ರತೆಗೆ ಸವಾಲು ಇದು. 100% ಭದ್ರತೆಗೆ, ನಮ್ಮ ದೇಶದ ಭದ್ರತೆಗೆ. ಈಗ ಕರ್ನಾಟಕದಲ್ಲಿ ಸುಲಭ ಆಗ್ತಾ ಇದೆ ಅವರಿಗೆ ಬಂದು ಕೂತ್ಕೊಳ್ಳಕ್ಕೆ. ಈಗ ಕರ್ನಾಟಕದಲ್ಲಿ ಬೇರೆ ಮಾತನ್ನ ಹೆಚ್ಚು ಮಾತಾಡ್ತಾ ಇದ್ದಾರೆ, ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ಕಾರ. ಅದನ್ನು ಮಾತಾಡ್ಬೇಕು, ಇದನ್ನು ನಿಲ್ಲಿಸುವಂತ ಕೆಲಸ ಮಾಡ್ಲಿ ಫಸ್ಟ್. ಯಾರ ಆಧಾರ್ ಕಾರ್ಡ್ಸ್ ಅನ್ನು ಮಾಡ್ತಾ ಇದ್ದಾರೆ ಅವರನ್ನು ಹಿಡೀಲಿ ಅವರು ಫಸ್ಟ್, ಅವರಿಗೆ ಶಿಕ್ಷೆ ಕೊಡುವುದನ್ನು ಮಾಡ್ಲಿ. ಈಗ ಫಸ್ಟ್ ಏನ್ ಮಾಡ್ಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಕಮಿಷನರೇಟ್ ಇರ್ಬೋದು, ಮೊದ್ಲಿಗೆ ಎಲ್ಲಾ ಕಡೆ ಯಾರ್ಯಾರು ಹಿಂದಿ ಕಾರ್ಮಿಕರು ಯಾರ್ಯಾರು ಇದ್ದಾರೆ ಈಗ ವೆಸ್ಟ್ ಬೆಂಗಾಲ್ ಅಂತ ಹೇಳಿ ನೋಡಿ. ಈಗ ಮೊನ್ನೆ ಏನಾಗಿದೆ, ಈಗಲೂ ನೋಡಿ, ಇನ್ನೊಂದು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಾನು ಇದ್ದೇನೆ. ಈಗ ಮೊನ್ನೆ SIR ಏನಾಯ್ತು, ಅದರ ನಂತರ ಗವರ್ಮೆಂಟ್ ಏನ್ ಚೇಂಜ್ ಆಯ್ತು ಅಲ್ಲಿ ವೆಸ್ಟ್ ಬೆಂಗಾಲ್. ನಾನು ಪೊಲಿಟಿಕ್ಸ್ ಮಾತಾಡೋದಲ್ಲ, ಫ್ಯಾಕ್ಟ್ ಮಾತಾಡೋದು. ಗವರ್ಮೆಂಟ್ ಏನ್ ಚೇಂಜ್ ಆಯ್ತು ಈಗ ಯಾರೆಲ್ಲ ಬಾಂಗ್ಲಾದೇಶಿಯರು ನಮ್ಮ ದೇಶಕ್ಕೆ ಬಂದು ಫೇಕ್ ಐಡಿ ಮಾಡಿ ಇಲ್ಲಿ ಕೂತ್ಕೊಂಡಿದ್ದಾರೆ, ಅವರಿಗೆ ರಿಟರ್ನ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಅಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿ ಅವರು ಟೈಟ್ ಮಾಡಿದ್ದಾರೆ, ಅಲ್ಲಿ ಯಾರನ್ನು ಒಳಗಡೆ ಬರಕ್ಕೂ ಬಿಡ್ತಾ ಇಲ್ಲ, ಹೊರಗಡೆ ಹೋಗಕ್ಕೂ ಬಿಡ್ತಾ ಇಲ್ಲ. ಇವರೀಗ ಹೊರಗೆ ಬಂದವರೀಗ ಇಂತ ನಮ್ಮಂತ ರಾಜ್ಯಗಳಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ಎಲ್ರು. ಈಗ ಇದು ತುಂಬಿಟ್ಟಿದೆ. ಈಗ ಅವರಿಗೆ ರಿಟರ್ನ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ನಾವು ಈಗ ಇಮಿಡಿಯೇಟ್ ಆಗಿ ಇವರನ್ನು ಚೆಕ್ ಮಾಡಿ ಇವರನ್ನು ಹಿಡಿಯುವಂತ ಕೆಲಸ ಮಾಡ್ಬೇಕು. ನಮ್ಮ ಎಂಬಾಸಿ ಮುಖೇನ ಅವರಿಗೆ ಕಲಿಸುವಂತ ಕೆಲಸ ಮಾಡ್ಬೇಕು ಅವರ ದೇಶಕ್ಕೆ. ಇಲ್ಲ ತುಂಬಾ ಸಮಸ್ಯೆ ಆಗ್ತದೆ ಇದು. ಇಮಿಡಿಯೇಟ್ ಇದನ್ನು ಕಾರ್ಯಾಚರಣೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡ್ಬೇಕಿಲ್ಲಿ ನಾನು ಆಗ್ರಹ ಮಾಡೋದಕ್ಕೆ ಇಚ್ಛಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಓಕೆ, ಧನ್ಯವಾದಗಳು ಸರ್ ಮಾಹಿತಿ ಹಂಚಿಕೊಳ್ಳಿ. ಥ್ಯಾಂಕ್ ಯು.